ಅಮೆರಿಕ ಇರಾನ್ ಇಸ್ರೇಲ್ ಯುದ್ಧದಿಂದ ಬೇಸತ್ತಿದ್ದ ಜನರಿಗೆ ದೇಶಗಳಿಗೆ ಈಗ ಪಾಕಿಸ್ತಾನದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಕೊಂಚ ರಿಲೀಫ್ ಕೊಡ್ತಾ ಇದೆ. ಈಗ ಉತ್ತರ ಕೊರಿಯಾದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಇವತ್ತು ಸಂಚಾರ ಮಾಡಿದ್ದಾರೆ. ಅತ್ತ ಪಾಕಿಸ್ತಾನದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಹೈ ವೋಲ್ಟೇಜ್ ಮಾತುಕತೆ ನಡೀತಾ ಇದ್ರೆ, ಇತ್ತ ಉತ್ತರ ಕೊರಿಯಾದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಸಂಚಾರ ಮಾಡಿದ್ದಾರೆ. ಉತ್ತರ ಕೊರಿಯಾಗೆ ವ್ಲಾಡಿಮಿರ್ ಪುಟಿನ್ ಅವರು ಭೇಟಿ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭೇಟಿ ಕೊಟ್ಟಿದ್ದಾರೆ. ಇನ್ನು ರಷ್ಯಾದ ಪುಟಿನ್ ಅವರಿಗೆ ಕಿಮ್ ಜಾಂಗ್ ಅವರು ಭರ್ಜರಿ ಸ್ವಾಗತ ಕೋರಿದ್ರು. ರೆಡ್ ಕಾರ್ಪೆಟ್ ಹಾಸಿ ಗುಲಾಬಿಗಳಿಂದ ಸ್ವಾಗತಿಸಿದ್ದಾರೆ ಕಿಮ್ ಜಾಂಗ್ ಉನ್ ಅವರು. ಇನ್ನು ಸಂಧಾನ ಸಭೆ ನಡೆಯುವ ಹೊತ್ತಿನಲ್ಲೇ ಕಿಮ್ ಹಾಗೂ ಪುಟಿನ್ ಇಬ್ಬರು ಕೂಡ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಮೆರಿಕಾಗೆ ಕಡು ವೈರಿಯಾಗಿರುವಂತಹ ರಾಷ್ಟ್ರಗಳು ಉತ್ತರ ಕೊರಿಯಾ ಆಗಿರಬಹುದು, ಚೀನಾ ಆಗಿರಬಹುದು, ಎರಡೂ ದೇಶಗಳು ಕೂಡ ಅಮೆರಿಕಾಗೆ ಕಡು ವೈರಿಗಳಾಗಿರುವಂತಹ ದೇಶಗಳು. ಒಂದೆಡೆ ಅಮೆರಿಕಾದ ಡಾಲರ್ ಮೌಲ್ಯ ಏನಿದೆ ಅದನ್ನು ಮೊದಲು ಕುಸಿತ ಮಾಡಬೇಕು, ಅದನ್ನು ಹತೋಟಿಗೆ ತರಬೇಕು ಅಂತ ಪ್ಲ್ಯಾನ್ಗಳು ನಡೀತಾ ಇದ್ದರೆ, ಮತ್ತೊಂದೆಡೆ ಈಗ ಇರಾನ್ ಹಾಗೂ ಅಮೆರಿಕ ನಡುವೆ ಮಾತುಕತೆ ನಡೀತಾ ಇರುವಂತಹ ಸಂದರ್ಭದಲ್ಲೇ, ಯಾಕಂದರೆ ಇರಾನ್ ಈಗಾಗಲೇ ಆರಂಭ ಮಾಡಿ ಆಗಿದೆ ಡಾಲರ್ ವ್ಯಾಲ್ಯೂವನ್ನು ಕಡಿಮೆ ಮಾಡೋದಕ್ಕಂತ. ಅಂದರೆ ಹಾರ್ಮುಜ್ ಜಲಸಂಧಿ ಮೂಲಕವಾಗಿ ಹೋಗಬೇಕು ಅಂದರೆ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲಕ್ಕೆ $1 ಕೊಡಬೇಕು ಅಂತ ಅವರು ಮುಂದಾಗ್ತಾ ಇದ್ದಾರೆ. ಆದರೆ ಆ $1 ಏನು ಪಾವತಿ ಮಾಡ್ತಾರೆ ಅದನ್ನು ಬಿಟ್ಕಾಯಿನ್ನಲ್ಲಿ ಪಾವತಿ ಮಾಡಬೇಕು ಅಥವಾ ಬೇರೆ ಯಾವುದಾದ್ರೂ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಪಾವತಿ ಮಾಡಬೇಕು ಅಂತ ಇರಾನ್ ಕೇಳ್ಕೊಳ್ತಾ ಇದೆ. ಅಂದರೆ ಪರೋಕ್ಷವಾಗಿ ಅಮೆರಿಕಾವನ್ನು ಸಂಪೂರ್ಣವಾಗಿ ದುರ್ಬಲ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಇದೇ ಹೊತ್ತಿನಲ್ಲೇ ಪುಟಿನ್ ಹಾಗೂ ಕಿಮ್ ಜಾಂಗ್ ಉನ್ ಇಬ್ಬರೂ ಕೂಡ ಭೇಟಿಯಾಗಿರುವಂಥದ್ದು ಅಮೆರಿಕಾಗೆ ಏನಾದರೂ ಶಾಕ್ ಕೊಡೋದಕ್ಕೆ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಇತ್ತ ಚೀನಾ ಕೂಡ ಈಗ ಇರಾನ್ ಜೊತೆಗೆ ನಿಲ್ತಾ ಇದೆ. ಇರಾನ್ಗೆ ಸದ್ಯಕ್ಕೆ ಈಗ ವಿಮಾನಗಳನ್ನು ಕಳಿಸ್ಕೊಟ್ಟಿದೆ. ಅದರಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಮೆಡಿಸಿನ್ ಆಗಿರಬಹುದು ಅಥವಾ ಇನ್ನಿತರ ಸಾಮಗ್ರಿಗಳನ್ನು ಕಳಿಸಿಕೊಡಲಾಗಿದೆ ಅನ್ನೋ ಮಾಹಿತಿಗಳಿದೆ. ಇನ್ನು ಇತ್ತ ಕಿಮ್ ಜಾಂಗ್ ಉನ್ ಅವರನ್ನು ಭೇಟಿಯಾಗೋದಕ್ಕೆ ಪುಟಿನ್ ಅವರು ನೇರವಾಗಿ ಈಗ ಕೊರಿಯಾಗೆ ಹೋಗಿರುವಂಥದ್ದೇನಿದೆ ಇದು ಅಮೆರಿಕಾಗೆ ನುಂಗಲಾರದ ತುತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಪುಟಿನ್ ಅವರನ್ನು ಕಿಮ್ ಜಾಂಗ್ ಉನ್ ಅವರು. ಇನ್ನು ಇರಾನ್ಗೆ ನ್ಯೂಕ್ಲಿಯರ್ ಪವರ್ ಹೊಂದೋದಕ್ಕೆ ಇದೇ ಕಿಮ್ ಜಾಂಗ್ ಉನ್ ಅವರು ಸಹಾಯ ಮಾಡಬಹುದು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅಮೆರಿಕ ಹೇಳ್ತಾ ಇರೋದೇನು, ಯಾವುದೇ ಕಾರಣಕ್ಕೂ ಕೂಡ ಇರಾನು ನ್ಯೂಕ್ಲಿಯರ್ ಪವರನ್ನು ಹೊಂದುವಂತಿಲ್ಲ. ಇದು ಪ್ರಮುಖ ಬೇಡಿಕೆಯಾಗಿತ್ತು. ಇವತ್ತಿನ ಮಾತುಕತೆಯಲ್ಲೂ ಕೂಡ ಪ್ರಮುಖ ಬೇಡಿಕೆಯಾಗಿತ್ತು ಅಮೆರಿಕದ್ದು. ಅಂದರೆ ಅಮೆರಿಕಾಗೆ ಭಯ ಕಾಡ್ತಾ ಇರುವಂಥದ್ದು, ಇರಾನ್ ಬಳಿ ಏನಾದರೂ ನ್ಯೂಕ್ಲಿಯರ್ ವೆಪನ್ ಹೋದರೆ ಏನು ದಾಳಿ ಮಾಡಿದ್ರು ಅದೇ ರೀತಿ ಮುಂದೆ ನ್ಯೂಕ್ಲಿಯರ್ ವೆಪನ್ ದಾಳಿನೂ ಕೂಡ ಮಾಡಿಬಿಡ್ಬೋದು ಅನ್ನೋ ಭಯ. ಸಣ್ಣ ರಾಷ್ಟ್ರವೂ ಕೂಡ ಕೆಂಗಣ್ಣಿನಿಂದ ಅವರನ್ನು ಎದುರಿಸೋದಕ್ಕೆ ಮುಂದಾಗುತ್ತೆ, ಕೆಂಗಣ್ಣು ಬೀರುತ್ತೆ ಅನ್ನೋ ಭಯ ಅಮೆರಿಕ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಈ ಒಂದು ಭೇಟಿ ಏನಿದೆ ಇದು ಅಮೆರಿಕಾಗೆ ಒಂದು ಪರೋಕ್ಷ ಸಂದೇಶ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ರಷ್ಯಾನ ದುರ್ಬಲ ಮಾಡೋದಕ್ಕಂತ ಅಮೆರಿಕ ಕೂಡ ಪ್ರಯತ್ನ ಮಾಡ್ತು. ಭಾರತಕ್ಕೆ ಕ್ರೂಡ್ ಆಯಿಲ್ ಖರೀದಿ ಮಾಡಬೇಡಿ ನೀವು ಅಂತ ಹೇಳ್ತು. ಬೇರೆ ಬೇರೆ ದೇಶಗಳಿಗೂ ಕೂಡ ಅಮೆರಿಕ ನಿರ್ಬಂಧ ಹೇರ್ತು. ಇದೇ ಕಾರಣಕ್ಕಾಗಿ ಈಗ ಸಮಯ ಈಗ ಅಂದರೆ ಅಮೆರಿಕ ದೇಶವನ್ನೇ ದುರ್ಬಲ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅಂತ ಏನಾದರೂ ಈ ಸಮಯವನ್ನು ಬಳಕೆ ಮಾಡಿಕೊಂಡು ಅಮೆರಿಕಾಗೆ ಈವರೆಗೆ ಇದ್ದಂತಹ ಶತ್ರುಗಳು ರಷ್ಯಾ ಹಾಗೂ ಚೀನಾ, ಮತ್ತೊಂದೆಡೆ ಸೌತ್ ಕೊರಿಯಾ ಎಲ್ಲರೂ ಕೂಡ ಭೇಟಿ ಆಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.